ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 2 ವೀಕೆಂಡ್ ಇದ್ದು ಕ್ಲೀನಿಂಗ್ ಅದು ಇದು ನನ್ನ ಡೈಲಿ ರುಟೀನ್ಸ್ನ ಹಾಕಿದ್ದೀನಿ. ಹಾಗೆ ಒಂದು ವೀಕೆಂಡ್ ನನಗೆ ಸ್ಯಾಟರ್ಡೆ ಆಫೀಸ್ಗೆ ಹೋಗೋದಿತ್ತು. ಸೊ ಇದು ಕಿಚನ್ ಏನಂತ ಹೇಳಿದರೆ, ಒಂದು ತಿಂಗಳಿಗೆ ಒಂದು ಸರಿ ಆದರೂ ಅದನ್ನೆಲ್ಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇದು ಅಡುಗೆಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಒಂದು ಲಾಸ್ಟ್ ವೀಕೆಂಡ್. ಇದು ಮೊನ್ನೆ ವೀಕೆಂಡ್ ಇದ್ದು ಮಿಕ್ಸ್ ಇದೆ. ಸೊ ಕೊತ್ತಂಬರಿ ಸೊಪ್ಪಾಗಿತ್ತು ನಾನೇ ಹಾಕಿಬಿಟ್ಟಿದ್ದು. ಸೊ ಅದನ್ನ ತೊಗೊಂಬಂದೆ. ಹಾಗೆ ಪಡ್ಡು ಮಾಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹೆಚ್ಚಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಸೊ ತಿನ್ನೋದಕ್ಕೂ ತುಂಬಾ ಖುಷಿಯಾಗತ್ತೆ. ಸೊ ಹಾಗಾಗಿ ನಾನು ತೊಗೊಂಬಂದೆ. ಸೊ ಹಾಗೆ ಮತ್ತು ನಾನು ಮಗನಿಗೆ ರಾಗಿ ಮಣ್ಣಿ ಮಾಡೋದಕ್ಕೆ, ರಾಗಿ ಸರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರಾಗಿನ ಮೇಲ್ಗಡೆ ತೊಳೆದು ಮೇಲ್ಗಡೆ ಒಣಗಕ್ಕೆ ಹಾಕಿದ್ದೆ. ಮೇಲಿನಿಂದ ಬಟ್ಟೆ ಯಾಕೆ ಮುಚ್ಚಿದೆ ಅಂತ ಹೇಳಿದರೆ ಅದಕ್ಕೆ ಧೂಳು ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ಮೇಲಿಂದ ತೆಳುವಿನ ಬಟ್ಟೆ ಅದ್ರ ಒಳಗಡೆ ಆ ಥರ ಮಡಿಚ್ಬಿಟ್ಟು ಒಣಗಿಸ್ತೀನಿ. ಚೆನ್ನಾಗಿ ಬಿಸಿಲಿತ್ತು, ಆ ದಿನ ಒಣಗಿಸಿದ್ದೆ. ಈ ವೀಕ್ ಆದರೆ ಅಷ್ಟು ಬಿಸಿಲು ಇರಲಿಲ್ಲ, ಯಾಕಂದರೆ ಸ್ವಲ್ಪ ಮಳೆ ಕೂಡ ಬಂತು ಬೆಂಗಳೂರಲ್ಲಿ, ಹಾಗಾಗಿ. ಸೊ ಅದಾದಮೇಲೆ ನಾವು ವೀಕೆಂಡ್ ಒಂದು ಶಾಪಿಂಗ್ ಅಂತ ಹೋದ್ವಿ. ಸೊ ನೋಡಿ, ಈ ಥರ ಇತ್ತು ಶಾಪಿಂಗ್ ಸೆಂಟರ್. ಕೆಲವೊಂದಿತ್ತು ಕಲೆಕ್ಷನ್ಸ್ ಇತ್ತು, ಚೆನ್ನಾಗಿತ್ತು. ಬಟ್ ಕೆಲವೊಂದು ನನಗಷ್ಟೊಂದು ಇಷ್ಟ ಅಂತ ಆಗಿಲ್ಲ. ಬಟ್ ಓಕೆ, ನಾಟ್ ಎ ಪ್ರಾಬ್ಲಮ್. ನಮಗೆ ಇಷ್ಟ ಆಗಲೇಬೇಕು ಅಂತ ಇಲ್ಲ ಅಲ್ವಾ. ಸೊ ಕೆಲವೊಂದು ಐಟಮ್ಸ್ ತೊಗೊಂಡ್ವಿ ಅಲ್ಲಿಂದನೇ. ಕೆಲವೊಂದು ನಮಗೆ ಇದಾಗುವಂಥದ್ದು. ಇದು ಲೆಗಿನ್ಸ್ ಎಲ್ಲ ಈ ಥರ ಒಂದೇ ಕಡೆ ನೀಟಾಗಿ ಅರೇಂಜ್ ಮಾಡಿದರು, ಚೆನ್ನಾಗಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಕಲೆಕ್ಷನ್ಸ್ ಅಂದರೆ ನಾನು ಹುಡುಕ್ತಾ ಇದ್ದಿದ್ದು ಅಷ್ಟಾಗಿ ನನಗೆ ಸಿಗಲಿಲ್ಲ ಅಂತ ನಾನು ಅನ್ಕೋತೀನಿ. ಅಥವಾ ನಾನು ತುಂಬ ಶಾಪಿಂಗ್ ಫ್ರೀಕ್ ಅಲ್ಲ, ಹಾಗಾಗಿ ನಾನು ಜಾಸ್ತಿ ಹುಡ್ಕೋದಿಲ್ಲ. ಹಾಗಾಗಿ ಮೋಸ್ಟ್ಲಿ ನನಗೆ ಸರಿಯಾಗಿ ಸಿಕ್ಕಿಲ್ವೋ ಏನೋ. ಸೊ ನೋಡಿ, ಎಲ್ಲ 4-5 ಫ್ಲೋರ್ ಇತ್ತು. ಇಲ್ಲೇ ಹೋಗಿದ್ವಿ ನಮ್ಮ ಮನೆ ಹತ್ರನೇ. ಸೊ ಹೀಗೆ ಎಲ್ಲ ಸೆಕ್ಷನ್ಸ್ ಇತ್ತು. ಅಂದರೆ ಕಿಡ್ಸಿಗೆ ಬೇರೆ, ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ ಸೆಕ್ಷನ್ಸ್ ಅನ್ನೋದಕ್ಕಿಂತ ಬೇರೆ ಬೇರೆ ಫ್ಲೋರ್ ಇತ್ತು. ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ವಾಯ್ಸ್ ಕೊಟ್ಟಿದ್ದೆ. ಬಟ್ ಯಾಕೋ ಅದು ಒಂಥರ ಏನು ಅಂತ ಹೇಳಿದರೆ ನನಗೆ ಒಂಥರ ಕ್ರೌಡೆಡ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ಮ್ಯೂಟ್ ಮಾಡಿಕೊಂಡು ಇದು ಮಾಡಿಕೊಂಡೆ. ಹಾಗಾದಾದಮೇಲೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ ರಿಪೇರಿ ಅದು ಇದೆಲ್ಲ ಇತ್ತು. ಹಾಗಾಗಿ ಹೊರಗಡೆ ಹೋಗಿ ಬಂದ್ವಿ, ಬೇರೆ ಕಡೆ ಎಲ್ಲ ಹೋಗಿ ಬಂದ್ವಿ. ಓಕೆನಾ. ಸೊ ಇಷ್ಟಿತ್ತು ಕೆಲಸಗಳು. ಹಾಗಾಗಿ ಅಲ್ಲೇ ನಾನು ವಾಯ್ಸ್ ರೆಕಾರ್ಡ್ ಮಾಡಿದ್ದೆ. ಬಟ್ ಅದನ್ನು ಮ್ಯೂಟ್ ಮಾಡಿದೆ. ಯಾಕೆಂತ ಹೇಳಿದರೆ ಪರ್ಚೇಸ್ ಮಾಡಿಕೊಂಡು ಆ ಶಾಪ್ ಬಗ್ಗೆ ಅದು ಇದೆಲ್ಲ ಮಾತಾಡಿದ್ದೆ ಅಲ್ಲೇ. ಬಟ್ ಆಮೇಲೆ ನಾನು ಓಕೆ ಇದರಲ್ಲೇ ಹೇಳೋಣ ವೀಡಿಯೋದಲ್ಲೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ಮತ್ತು ನಿಮಗೆ ಗೊತ್ತಿರೋ ಥರ ಗೊತ್ತಲ್ವ, ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಕೆಲಸಗಳು ಇದ್ದೇ ಇರುತ್ತೆ. ಸ್ಯಾಟರ್ಡೆ ಆಗಿರೋದ್ರಿಂದ ಎವ್ರಿ ಸ್ಯಾಟರ್ಡೆ ನಾವು ವೀಕ್ಲಿ ತರಕಾರಿ ತರ್ತೀವಿ. ಸೊ ಅದನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಬಿಟ್ಟು ಅದನ್ನ ಉಪ್ಪು ನೀರು ಎಲ್ಲ ಹಾಕಿ ಸ್ವಲ್ಪ ಪಾತ್ರೆಗೆ ಉಪ್ಪು ಹಾಕೊಳ್ಳೋದು, ಆಮೇಲೆ ತರಕಾರಿ ಎಲ್ಲ ಹಾಕಿ ಉಪ್ಪು ನೀರದೆಲ್ಲ ಹಾಕಿ ತೊಳ್ಕೊಳ್ಳೋದು, ಅದನ್ನ ಕ್ಲೀನ್ ಮಾಡೋದು, ಅದು ಇದೆಲ್ಲ ಇದ್ದಿದೆ ಆ್ಯಸ್ ಯೂಶ್ವಲ್. ತರಕಾರಿನ ಚೆನ್ನಾಗಿ ಇದಾದಮೇಲೆ ಎಲ್ಲ ತೆಗೆದಾದ್ಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ತೆಳು ಬಟ್ಟೆಯಲ್ಲಿ ಅದನ್ನು ಹರಡಿ ಇಡ್ತೀವಿ. ತೊಳೆದೆಲ್ಲ ಆದಮೇಲೆ ಅದು ಡ್ರೈ ಆದಮೇಲೆ ಫ್ರಿಜ್ಜಿಗೆ ಹೋಗುತ್ತೆ. ಯಾವ್ದು ಫ್ರಿಜ್ಜಿಗೆ ಹೋಗಬೇಕೋ, ಯಾವುದಾದ್ರು ಫ್ರಿಜ್ಜಿನ ಮೇಲೆ ಹೋಗಬೇಕೋ ಅದೆಲ್ಲ ಆ ಥರ ಹೋಗುತ್ತೆ. ಸೊ ಅಷ್ಟು ಮಾಡಿಬಿಟ್ಟು ವೀಕೆಂಡ್ ಕೆಲಸಗಳು ಇದಾಗುತ್ತೆ. ವೀಕೆಂಡ್ ಬಂದರೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೀಕೆಂಡ್ ಬಂದರೂ ಈ ಥರ ಹಾಡ್ಕೊಳ್ತೀವಿ, ವೀಕೆಂಡ್ ಬಂದರೂ ಫ್ರೀ ಇರಲ್ಲ ಅಂತ. ಸೊ ಪಾತ್ರೆ ತೊಳೆಯೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ನಾನು ಮಗನದು ರಾಗಿ ಸರಿ ಮಾಡೋದಕ್ಕೆ ಒಣಗಿಸಿರೋ ರಾಗಿನ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಸಂಜೆನೇ ತಂದು ಒಳಗಡೆ ಇಟ್ಟಿದ್ದೆ. ಬಟ್ ಸ್ವಲ್ಪ ಇನ್ನು ಒಂದು 6 ಗಂಟೆ ಮೇಲೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಬೇಕಿದ್ದರೆ ರಾಗಿ ಗೋಧಿ ಮಿಕ್ಸ್ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಅದೇ ಥರ ಮಾಡ್ಕೋಬೋದು. ಈ ಥರ ಪೌಡರ್ ಮಾಡಿಕೊಂಡು ಸ್ವಲ್ಪ ಜರಡಿ ಹಿಡಿಯೋದು. ಹಾಗೆ ಫ್ರೀ ಇದ್ದಾಗ ಈ ಥರ ಡಾಟೆಡ್ ಮಂಡಲ ಆರ್ಟೆಲ್ಲ ಮಾಡ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಕೋಡ್ಬಳೆ ಮಾಡೋಣ ಅಂಥೇಳಿ ಅಕ್ಕಿ ಹಿಟ್ಟು, ಗರಂ ಮಸಾಲ, ಖಾರದ ಪುಡಿ, ಇಂಗು, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಎಲ್ಲ ಹಾಕ್ಕೊಂಡೆ. ಅಕ್ಕಿ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಹಿಟ್ಟನ್ನು ಕಲಸಿ ಇಟ್ಕೊಂಡೆ.
ಚೆನ್ನಾಗಿ ಹಿಟ್ಟನ್ನು ಕಲಸಿ ಆದಮೇಲೆ ಈ ಥರ ನೋಡಿ ಇದು ಇದಕ್ಕೆ ಏನಕ್ಕೆ ಕೋಡುಬಳೆಗೆ ಚೆನ್ನಾಗಿ ಈ ಥರ ಅಕ್ಕಿ ಕೋಡುಬಳೆಗೆ ಅಂತ ಇಟ್ಕೊಂಡೆ. ಆಮೇಲೆ ಡೋನಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ಬೇಕಿಂಗ್ ಪೌಡರು, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸಕ್ಕರೆ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಹಿಟ್ಟು ಮಾಡಿ ಇಟ್ಕೊಂಡೆ. ಆಮೇಲೆ ನಾನು ಕೋಡುಬಳೆಗೆ ಇದು ಇಟ್ಕೊಂಡೆ, ಏನು ಈ ಥರ ರಿಂಗ್ಸ್ ಮಾಡಿ ಇಟ್ಕೊಂಡೆ. ಚೆನ್ನಾಗಿ ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕೋಡುಬಳೆ ಮತ್ತು ಡೋನೆಟ್ ಮಾಡಿದ್ದೆ. ತಿನ್ನೋಕ್ಕೇನಾದರೂ ಬೇಕಾಗುತ್ತೆ ವೀಕ್ ಡೇಸು. ಸೊ ಆವಾಗ ನಮಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ಆಫೀಸ್ ವರ್ಕ್ ಅಂತ ಬ್ಯುಸಿ ಆಗ್ತೀವಿ, ಸೊ ಇನ್ನೇನೋ ಒಂದು ವರ್ಕ್ ಅಂತ ಬ್ಯುಸಿ ಆಗ್ತೀವಿ. ಹಾಗಾಗಿ ನಾನು ಅದನ್ನು ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಟೈಮೇ ಎಲ್ಲನೂ ಮುಗಿಸ್ಕೊಂಡೆ. ಇದೊಂದು 2 ವೀಕಿದ್ದು ಮಿಕ್ಸ್ ವೀಡಿಯೋ, ಹಾಗಾಗಿ ನಿಮಗೆ ನಾನು ಡೇಟೆಲ್ಲ ಮೆನ್ಷನ್ ಮಾಡಿಲ್ಲ. ಒಂದು ಸ್ಯಾಟರ್ಡೆ ಸಂಡೇ ಆ ಥರ ಶಾಪಿಂಗ್ ಹೋಗಿದ್ವಿ, ಅಂದರೆ ಅದೇ ಶಾಪಿಂಗ್ ಹೋಗಿರೋವಂಥದ್ದು. ಇನ್ನೊಂದು ವೀಕ್ ನನಗೆ ಸ್ಯಾಟರ್ಡೆ ಆಫೀಸ್ ಇತ್ತು ಹೋಗೋದಕ್ಕೆ, ಸೊ ಹಾಗಾಗಿ ಆಫೀಸ್ಗೆ ಹೋಗಿದ್ದೆ. ಯೂಶ್ವಲಿ ರಜೆ ಇರುತ್ತೆ, ಬಟ್ ಆ ದಿನ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಬೇಕಾಗಿ ಬಂತು. ಸೊ ಈಗ ನಾನಿಲ್ಲಿ ಕೋಡುಬಳೆದು ಎಲ್ಲ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಮಧ್ಯಾಹ್ನಕ್ಕೆ ಅಡುಗೆ ಕುಂಬಳಕಾಯಿದು ಸಿಪ್ಪೆದು ಪಲ್ಯ, ಹಾಗೆ ಅದರದ್ದು ಮಜ್ಜಿಗೆ ಹುಳಿ ಎಲ್ಲ ಮಾಡ್ಕೊಂಡಿದ್ದೆ. ತುಂಬಾ ಪೋಷಕಾಂಶಯುಕ್ತ ಅಡುಗೆ. ಸೊ ಮಧ್ಯಾಹ್ನಕ್ಕೆ ನೋಡಿ ಕೋಡುಬಳೆಗೆಲ್ಲ ರಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಊಟ ಅಲ್ಲ ಆದಮೇಲೆ ಕರಿಯೋಣ ಅಂತ ಹೇಳ್ಬಿಟ್ಟು, ಅಲ್ಲ ಊಟದ ಮುಂಚೆನೇ ಕರೆದೆ, ಊಟ ಆದಮೇಲೆ ಕರಿಯೋಣ ಅಂದ್ಕೊಂಡೆ, ಬಟ್ ಮೊದಲೇ ನಾನು ಕರೆದಿಟ್ಕೊಂಡ್ರೆ. ಸೊ ಡೋನಟ್ ಹಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ, ಯಾಕಂದರೆ ಹೆಲ್ದಿ ಅಂತ. ನಾನು ಮೈದಾ ಉಪಯೋಗಿಸೋದು ತುಂಬ ಕಡಿಮೆ ಅನ್ನೋದಕ್ಕಿಂತ ಇಲ್ಲ ಅಂತಲೇ ಹೇಳ್ಬೋದು, ಬಿಕಾಸ್ ಮೈದಾ ಜೀರ್ಣ ಬರಲ್ಲ ಅಂತ. ಈ ಥರ ಮಾಡಿಕೊಂಡು ಶೇಪ್ ತಂದ್ಕೊಂಡು ಡೋನಟ್ ಸ್ವಲ್ಪ ಉಬ್ಕೊಂಡು ಬರುತ್ತೆ ಇದು ನೋಡಿ. ಸೊ ಉಬ್ಬಿದ ಮೇಲೆ ಈ ಥರ ಮಾಡ್ಕೊಳ್ಳೋದು. ಯೂಶ್ವಲಿ ಡೋನಟನ್ನು ಮೈದಾದಿಂದನೇ ಮಾಡೋವಂಥದ್ದು, ಬಟ್ ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ತೀನಿ. ಯಾಕಂದರೆ ಮೈದಾ ಜೀರ್ಣ ಬರಲ್ಲ, ಅದೊಂಥರ ರಬ್ಬರ್ ಥರ. ಅಂದರೆ ಗೋಧಿಯಿಂದ ಉಳಿದಿರೋಂಥ ಗೋಧಿ ಹಿಟ್ಟು ಮಾಡ್ಬೇಕಾದ್ರೆ ಉಳಿದಿರೋ ಹಸ್ಕಿಯಿಂದ ತಯಾರಿಸೋದೇ ಮೈದಾ ಅಲ್ವಾ, ಅದು ಜೀರ್ಣ ಬರೋದು ಕಡಿಮೆ ನೋಡಿ, ಆಯಿತಾ. ಸೊ ಅದು ಹೇಗೆ ಅಂತ ಹೇಳಿದರೆ, ಈಗ ಮಣ್ಣು ಮತ್ತು ಧೂಳು, ಡಸ್ಟ್ ಎರಡೂ ತೊಗೊಂಡ್ರೆ ಮಣ್ಣು ಒಳ್ಳೆಯದು ಗಿಡಕ್ಕೆ ಇದಕ್ಕೆಲ್ಲ, ಬಟ್ ಧೂಳು ಅಷ್ಟೇ ಹಾಳು. ಧೂಳು ಎಷ್ಟೊಂದು, ಈ ಸಣ್ಣ ಸಣ್ಣ ಹುಡಿ ಧೂಳುಗಳು ಎಷ್ಟೊಂದು ಶ್ವಾಸಕೋಶಕ್ಕೆ ಇದು ಉಸಿರಾಡಿದ್ರೆ ಒಳ್ಳೆಯದಲ್ಲ ಅಲ್ವಾ. ಹಾಗೆ ಥರ ಗೋಧಿ ಹಿಟ್ಟು ಮೈದಾ ಹಿಟ್ಟಲ್ಲಿ ಕಂಪೇರ್ ಮಾಡಿದರೆ ಗೋಧಿ ಹಿಟ್ಟು ಓಕೆ, ಅದು ಕೂಡ ಜಾಸ್ತಿ ಒಳ್ಳೆಯದಲ್ಲ, ಬಟ್ ಏನು ಮಾಡೋದು, ಒಂದೊಂದು ಸತಿ ತಿನ್ನಬೇಕು. ಈ ಥರ ಚೆನ್ನಾಗಿ ಕರೆದಾಗ ನೋಡಿ ಈ ಥರ ಉಬ್ಬತ್ತೆ, ಯಾಕಂದರೆ ನಾವು ಬೇಕಿಂಗ್ ಪೌಡರ್ನ ಹಾಕಿದ್ದೀವಿ. ಸೊ ಈ ಥರ ಕರ್ಕೊಳ್ಳೋ ಅಂಥದ್ದು. ಸೊ ಡೋನಟ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಆಯಿತಾ. ಈ ಥರ ನೀವು ಟ್ರೈ ಮಾಡಿ, ಇದನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಗೊತ್ತಾ, ಚೆನ್ನಾಗಿ ಉಬ್ಬತ್ತೆ ನೋಡಿ ಡೋನಟ್ಸ್. ಇದು ನೋಡಿ ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಚೆನ್ನಾಗಿ ಉಬ್ಬತ್ತೆ. ನಾವು ಬೇಕಿಂಗ್ ಪೌಡರ್ ಹಾಕಿದರೆ ಸಾಕಾಗುತ್ತೆ. ನಾನು ಮೈದಾ ಯೂಸ್ ಮಾಡಲ್ಲ, ಆರೋಗ್ಯದ ವಿಷಯದಿಂದ ನೋಡಿದರೆ ಒಳ್ಳೆಯದಲ್ಲ ಅಂಥೇಳಿ. ಬಟ್ ಒಕೇಶ್ನಲ್ಲಿ ತಿನ್ಬೋದು, ಈಗ ಹೊರಗಡೆ ಹೋದಾಗ ತಿನ್ನಬೇಕಿದ್ರಲ್ಲ. ಬಟ್ ನೋಡಿ ಈ ಥರ ಮಾಡ್ಕೊಳ್ಳೋದು. ಇವತ್ತು ಕೋಡುಬಳೆ ಕೂಡ ಮಾಡೋಕ್ಕೆ ಹೊರಟಿದ್ದೀನಲ್ಲ, ಸೊ ಟ್ರೆಡಿಷ್ನಲ್ಲು. ಸೊ ಕೋಡುಬಳೆ ಕೂಡ ಎಣ್ಣೆಗೆ ಹಾಕ್ಕೊಂಡೆ. ಸೊ ಹೀಗೆ ನಿಮಗೆ 2 ರೆಸಿಪಿ ತೋರಿಸಿದ್ದೀನಿ ನಾನು, ರೆಸಿಪಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಕೋಡುಬಳೆ ಕೂಡ ಅಷ್ಟೇ, ಇದೊಂಥರ ಟ್ರೆಡಿಷ್ನಲ್. ಇದಕ್ಕೂ ಅಷ್ಟೇ ಮೈದಾ ಹಾಕ್ತಾರೆ, ಅಕ್ಕಿ ಹಿಟ್ಟು ಮೈದಾ, ನಾನು ಅಕ್ಕಿ ಹಿಟ್ಟು ಗೋಧಿ ಹಾಕಿದ್ದೀನಿ. ಸೊ ಚೆನ್ನಾಗಿ ಬರುತ್ತೆ. ಅಜ್ವೈನು, ಜೀರಿಗೆ, ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿದ್ರೆ ಚೆನ್ನಾಗೇ ಬರುತ್ತೆ. ಚಾಕ್ಲೇಟಿಗೆ ಡಿಪ್ ಮಾಡ್ಕೋಬೇಕು ಡೋನಟನ್ನು. ಅಲ್ಲಿ ನಾನು ಇಟ್ಟಿದ್ದೀನಲ್ಲ, ಡಿಪ್ ಮಾಡಿದ್ಮೇಲೆ ನಾವು ಈ ಥರ ಗೋಡಂಬಿನ ಈ ಥರ ಏನು ತುರಿದದ್ರ ಮೇಲೆ ಹಾಕ್ಕೊಳ್ಳೋದು. ಅದಾದಮೇಲೆ ಬಟ್ಟೆ ಮಡ್ಚೋದೆಲ್ಲ ಆ್ಯಸ್ ಯೂಶ್ವಲ್ ಇತ್ತು ನನಗೆ. ನೀವು ನೋಡಿದ್ರಲ್ಲ, ಏನು ಕರಿಯೋದು ಇದೆಲ್ಲ ಇತ್ತು, ಏನು ಎಲ್ಲ ಕರಿಯೋದು, ಕೋಡುಬಳೆ ಕರಿಯೋದು ಎಲ್ಲ ಇತ್ತು. ಅದೆಲ್ಲ ಆದಮೇಲೆ ಸಂಜೆ ಬಟ್ಟೆ ಮಡ್ಚೋದು, ಇದೇ ಕೆಲಸ ಜಾಸ್ತಿ. ಪಾತ್ರೆ ತೊಳೆಯೋದು, ಬಟ್ಟೆ ಮಡ್ಚೋದು, ಈ ಥರದ್ದೇ ವೀಕೆಂಡ್ ಸ್ವಲ್ಪ ಜಾಸ್ತಿ ಅಂತ ಅನಿಸೋದು. ವೀಕ್ ಡೇ ನೋಡಿದರೆ ಆಫೀಸ್ ಕೆಲಸ, ಮನೆ ಕೆಲಸ ಮಿಕ್ಸ್ ಮಗು ನೋಡ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಹಾಗೆ ವೀಕೆಂಡ್. ಆ್ಯಂಡ್ ನನಗೇನು ಅಂತ ಹೇಳಿದ್ರೆ, ನನಗೆ ಕಷ್ಟ ಅಂತ ಅನಿಸಲ್ಲ. ಯಾಕೆ ಅಂತ ಹೇಳಿದರೆ, ಎಲ್ಲರೂ ಕೇಳ್ತಾ ಇರ್ತಾರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ ಅಂತ. ಬಿಕಾಸ್ ನನಗೆ ಐಡಿಯಲಾಗಿ ಕೂತ್ಕೊಳ್ಳೋದಂದರೆ ಇಷ್ಟ ಇಲ್ಲ. ಐಡಿಯಲಾಗಿ ನಾನು ಇರೋದೇ ಇಲ್ಲ, ನಾನು ಏನಾದರೂ ಮಾಡ್ತಾನೆ ಇರಬೇಕು. ಸ್ವಲ್ಪ ಫ್ರೀ ಟೈಮ್ ಇದ್ದರೂ ಏನೋ ಒಂದು ಆರ್ಟ್ ಮಾಡ್ಕೊಳ್ಳೋಕ್ಕೆ ಹೊರಡ್ತೀನಿ. ಇದು ಚಂದನ, ರಕ್ತ ಚಂದನ, ಇದನ್ನು ಈ ಥರ ಹರ್ಕೊಳ್ಬೇಕು. ರಕ್ತ ಚಂದನನ ತೆಗೆದ್ಬಿಟ್ಟು ಅದನ್ನು ನಾವು ಮುಖಕ್ಕೆ ಹಚ್ಕೊಂಡ್ರೆ ಏನು ಅಂತ ಹೇಳಿದರೆ, ಡಾರ್ಕ್ ಸ್ಪಾಟ್ಸ್ ಅಂದರೆ ಕಪ್ ಕಲೆಗಳಿರ್ತಾವಲ್ಲ ಮುಖದಲ್ಲಿ, ಕಲೆಗಳು ಹೋಗುತ್ತೆ. ಮತ್ತು ಸ್ಕಿನ್ ಒಂಥರ ಏನಂದರೆ ಗ್ಲೋ ಬರುತ್ತೆ ಸ್ಕಿನ್ನಿಗೆ. ನೋಡಿ ಈ ಥರ ಮಾಡ್ಕೊಳ್ಳೋವಂಥದ್ದು. ಸೊ ಇದನ್ನು ಈ ಥರ ಹಚ್ಕೋಬೇಕು. ಹಚ್ಚಿ ಒಂದು 20 ಜಾಸ್ತಿ ಇಡೀ ದಿನ ಬಿಟ್ಟರೆ ಒಳ್ಳೆಯದು, ಬಟ್ ಅಷ್ಟೊಂದು ಟೈಮ್ ಇರಲ್ಲ ಅಂತ ನಮ್ಗೆ ಗೊತ್ತಿದೆ ಅಲ್ವಾ, ಎಲ್ಲರೂ ಬ್ಯುಸಿನೇ ಇರೋರು. ಸೊ ಒಂದು 1 ಅವರ್ 2 ಅವರ್ಸ್ 3 ಅವರ್ಸ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬಿಟ್ಟು ಚೆನ್ನಾಗಿ ಮುಖನ ತೊಳ್ಕೊಂಡ್ರೆ, ರೆಗ್ಯುಲರ್ ಆಗಿ ಮಾಡಬೇಕು, ಚೆನ್ನಾಗಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ. ವೆಲ್ಕಮ್ ಬ್ಯಾಕ್. ನಾನು ಮೊನ್ನೆ ಸಂಡೇ ಇದಕ್ಕೆ ಹೋಗಿದ್ದೆ ಅಲ್ವಾ, ಶಾಪಿಂಗ್. ಸೊ ಅವಾಗ ಒಂದಷ್ಟು ಡ್ರೆಸ್ ತೊಗೊಂಡಿದ್ದೆ ಅಂತ, ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ.
ಇದು ಒಂದು ಲೆಗಿನ್ಸ್ ಇದು ಲೆಗಿನ್ಸ್ ಇದು ಆ್ಯಕ್ಚುಲಿ ಪರ್ಪಲ್ ಕಲರ್, ನಿಮಗೆ ಇದರಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಲೆಗಿನ್ಸ್ ತೊಗೊಂಡೆ ನಾನು ಇದೊಂದು. ಸೊ ತುಂಬ ಚೆನ್ನಾಗಿದೆ ಇದು. ಈ ಥರದೊಂದು ಲೆಗಿನ್ಸ್ ತೊಗೊಂಡೆ. ಅದೇ ಶಾಪೆಲ್ಲ ಹೆಸರೆಲ್ಲ ಮೆನ್ಷನ್ ಮಾಡಲ್ಲ, ಬಟ್ ನನಗೆ ತುಂಬ ಅಫೋರ್ಡೆಬಲ್ ಅಂತ ಅನ್ನಿಸ್ತು, ಬಟ್ ತುಂಬ ಕಲೆಕ್ಷನ್ಸ್ ಅಂತ ವೆರೈಟಿ ಅಂತ ಅನಿಸಿಲ್ಲ. ಸೊ ಅದಾದಮೇಲೆ ಅದಾದಮೇಲೆ ನಾನೊಂದು ಈ ಥರದೊಂದು ಟೀ ಶರ್ಟ್ ತೊಗೊಂಡೆ ಆಯಿತಾ. ಒಂದು ಸತಿ ಜೀನ್ಸ್ಗೆಲ್ಲ ಈ ಥರ ಇದನ್ನು ಸ್ವಲ್ಪ ಈ ಥರ 3/4 ಹ್ಯಾಂಡ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಂತ ಅಂದ್ಕೊಂಡು ತೊಗೊಂಡೆ. ಚೆನ್ನಾಗಿದೆ ಇದು. ಒಂದು 4 ಸತಿ ನಾವು ಇಷ್ಟು ಬರುತ್ತೆ ನೋಡಿ, ಒಂದು 4 ಸತಿ ಹೊರಗಡೆ ಹಾಕ್ಬೋದು ಅಂತ ಅನ್ಕೋತೀನಿ. ಆಮೇಲೆ ಗೊತ್ತಿಲ್ಲ ವಾಶ್ ಆದಮೇಲೆ ಹೇಗಾಗತ್ತೆ. ಅದೇ ನನಗೆ ಅಷ್ಟು ಕಲೆಕ್ಷನ್ಸ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಿಲ್ಲ. ಓಕೆ, ಅದಾದಮೇಲೆ ಇನ್ನು ಒಂದು ತೋರಿಸ್ತೀನಿ. ಓಕೆ, ಇದು ಹಸ್ಬೆಂಡ್ ಇದೊಂದು ಪರ್ಪಲ್, ಇದು ಕೂಡ ಅದು ಅವರು ಟೀ ಶರ್ಟ್ ತೊಗೊಂಡ್ರು, ಅದು ಬೇಡ ಬಿಡಿ. ಹಾಗೆ ಒಂದು ನೈಟ್ ಪ್ಯಾಂಟ್ ತೊಗೊಂಡೆ ನಾನು. ನೈಟ್ ಪ್ಯಾಂಟ್ ಕಾಣಿಸ್ತಾ ಇದೆಲ್ಲ, ಈ ಥರ ಇರೋಂಥದ್ದೊಂದು ನೈಟ್ ಪ್ಯಾಂಟ್ ತೊಗೊಂಡೆ. ಇದೊಂದು ಚೆನ್ನಾಗಿದೆ, ಬಟ್ ನನಗೆ ಗೊತ್ತಿಲ್ಲ ಎಷ್ಟು ಟೈಮ್ ಇದಾಗಿದ್ದು. ಎಲಾಸ್ಟಿಕ್ ಲೂಸ್ ಆದರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಥ್ರೆಡ್ ಕೂಡ ಇದೆ ಹೀಗೆ ಕಟ್ಕೊಳ್ಳೋದಕ್ಕೆ. ಚೆನ್ನಾಗಿದೆ, ಬಟ್ ಕೆಲವು ಬಟ್ಟೆಗಳಿಗೆ ಒಂದು ಟೀ ಶರ್ಟ್ ತೋರಿಸಿದೆ ಅಲ್ವಾ, ಆ ಬಟ್ಟೆದು ಕ್ವಾಲಿಟಿ ನನಗೆ ಅಷ್ಟು ಗೊತ್ತಿಲ್ಲ ಎಷ್ಟು ಟೈಮಿಂಗ್ ಬರುತ್ತೆ ಅಂತ. ಹಾಕಿದ ಮೇಲೆ ತೋರಿಸ್ತೀನಿ. ಇದು ಎಗೇನ್ ಇದು ಒಂದು ಟೀ ಶರ್ಟೆ, ಬಟ್ ಇದು ಹೆಂಗೆ ಅಂದರೆ ಇದೆಲ್ಲ ನನಗೆ ಗೊತ್ತಿಲ್ಲ ವಾಶ್ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಬಟ್ ಒಂದು ಸತಿ ಅಥವಾ 2 ಸತಿ ಜೀನ್ಸಿಗೆ ಹಾಕ್ಕೊಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ ಈ ಥರ ಚೆನ್ನಾಗಿದೆ, ಬಟ್ ಒಂದು ವೆರೈಟಿ ಇರುತ್ತಲ್ವ ಕಲೆಕ್ಷನ್ಸ್, ಹಾಗಂತ ಅನ್ನಿಸ್ಲಿಲ್ಲ ನನಗೆ. ಇದು ಹಸ್ಬೆಂಡಿಗೆ ಒಂದು ಟೀ ಶರ್ಟ್ ತೊಗೊಂಡಿದ್ರು. ಅದಾದಮೇಲೆ ನಾನು ಇನ್ನೊಂದು ಹೋಮ್ ವೇರಿಗೆ ಅಂತಲೇ ತೊಗೊಂಡಿದ್ದೆ. ಇದು ಮಾತ್ರ ಹೊರಗಡೆ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಇದು, ಬಿಕಾಸ್ ಇದು ಲೈಟ್ ಪರ್ಪಲ್. ಆ್ಯಕ್ಚುಲಿ ನಿಮಗೆ ನೋಡಬೇಕಾದ್ರೆ ಏನೋ ಅನಿಸುತ್ತೆ, ಬಟ್ ಇದು ಹೊರಗಡೆ ಸಾಧ್ಯನೇ ಇಲ್ಲ ಹಾಕೋದಕ್ಕೆ. ಇದು ಮನೇಲಿ ಹಾಕೋವಂಥದ್ದು, ಇದು ಹೋಮ್ ವೇರ್ ಅಷ್ಟೇ. ಇದು ಆ ಥರದ್ದೇ. ಇದು ರೇಟ್ ಕೂಡ ಅಷ್ಟೇ ಇದಕ್ಕೆ. ಸೊ ಓಕೆನಾ? ಓಕೆ, ಅದಾದಮೇಲೆ ನಾನೊಂದು ಪರ್ಪಲ್ ಅಂತ ಹೇಳಿದ್ನಲ್ಲ, ಪರ್ಪಲ್ ಅದು ಪರ್ಪಲ್ ಲೆಗಿನ್ಸಿಗೆ ಒಂದು ಲಾಂಗ್ ಟಾಪ್ ತೊಗೊಂಡು, ಇದು ಹೊರಗಡೆ ಹಾಕುವಂಥದ್ದು. ನಿಮ್ಗೆ ಈ ಲೈಟಿಗೆ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಇದೊಂದು ನನ್ನ ಹತ್ರ ಕಾಲರ್ ಇರುವಂತಹ ಒಂದು ಡ್ರೆಸ್ಸು. ನಾನು ಅಲ್ಲಿ ಆ್ಯಕ್ಚುಲಿ ಇದನ್ನು ಒಬ್ಸರ್ವ್ ಮಾಡಿದೆ, ಬಟ್ ಡ್ರೆಸ್ ಅಂತ ತೊಗೊಂಡೆ. ಇದು ಹೇಗಂದರೆ ಇದು ಫುಲ್ ಬಟನ್ ಕಂಡ್ರಿ, ಅಪ್ಪ ಫುಲ್ ಫ್ರಂಟ್ ಬಟನ್ ಇದೆಯಲ್ಲ, ಇದೆಲ್ಲ ಓಪನ್ ಮಾಡ್ಬೋದು ಈ ಥರ ಫುಲ್ ಬಟನ್ ಇದು. ನಾನು ಸ್ಮಾಲ್ ಸೈಜ್ ತೊಗೊಂಡೆ, ನಾನೀಗ ಸಣ್ಣ ಆಗಿದ್ದೀನಲ್ಲ, ಸೊ ಇದಕ್ಕೆ ಥ್ರೆಡ್ ಕೂಡ ಇದೆ ಟೈಟ್. ನಮಗೆ ಇನ್ನು ಲೂಸ್ ಆಗ್ತಿದ್ರೆ ಬ್ಯಾಕ್ ಸೈಡಿಗೆ ಕಟ್ಟೋದಕ್ಕೆ ನಿಮಗೆ ಕರೆಕ್ಟಾಗಿ ನಾನು ತೋರಿಸ್ತೀನಿ ಅನ್ಸುತ್ತೆ. ಕರೆಕ್ಟಾಗಿ ಚೆನ್ನಾಗಿದೆ ಡ್ರೆಸ್ಸು. ಲಾಂಗ್ ಡ್ರೆಸ್ ಮಾತ್ರ, ಇಷ್ಟು ಲಾಂಗ್ ಡ್ರೆಸ್ ಇದು. ಈ ಥರ ಲಾಂಗ್ ಡ್ರೆಸ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಓಕೆ. ಕ್ಲೋಸ್ ಲುಕ್ ಅಂದರೆ ಈ ಥರ ಕೊಡ್ಬೋದು ನಾನು. ಕ್ಲೋಸ್ ಲುಕ್ ಕೊಡೋಣ ಅಂದರೆ ಈ ಥರ ಕೊಡ್ಬೋದು. ನೋಡಿ ಈ ಥರ ಈ ಕಲರ್ ಇದೆ ಇದು ಲಾಂಗ್ ಡ್ರೆಸ್. ನಾನು ಶಾರ್ಟ್ ಇರೋದ್ರಿಂದ ನಿಮಗೆ ಇದು ಫುಲ್ ಬರುತ್ತೆ ನನಗೆ. ಮತ್ತು ಇದಕ್ಕೊಂದು ಪ್ಯಾಂಟ್ ಹಾಕಬೇಕಾಗತ್ತಲ್ಲ, ಸೊ ನಾನು ಅದಕ್ಕೆ ಲೆಗ್ಗಿನ್ಸ್, ಅದು ಪರ್ಪಲ್ ಲೆಗ್ಗಿನ್ಸ್ ಸೂಟ್ ಆಗುತ್ತೆ ಇದಕ್ಕೆ. ಇದರಲ್ಲಿ ಇದು ಲೈಟ್ ಪರ್ಪಲ್ಲು ಆಯಿತಾ, ಲೈಟ್ ಪರ್ಪಲ್ಲು ಬ್ಲೂ ಫ್ಲವರ್ಸ್ ಹಾಗಿದೆ. ನಿಮಗೆ ಲೈಟಿಗೆ ಒಂಥರ ಕಾಣಿಸ್ಬೋದು, ಬಟ್ ಚೆನ್ನಾಗಿದೆ. ಇದು ಒಂದು ನನಗೆ ಇಷ್ಟ ಆಗಿ ನಾನು ತೊಗೊಂಡಿರೋಂಥ ಡ್ರೆಸ್. ಮತ್ತು ಎಲ್ಲ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನನ್ನ ಮಗನಿಗೆ ಏನೂ ತೊಗೊಂಡಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ. ಓಕೆ, ಕೈದು ಕೂಡ ಈ ಥರ ಬಟನ್ ಬಿಚ್ಕೋಬೋದು, ಕೈದು ಕೂಡ ಈ ಥರ ಬಟನನ್ನು ಬಿಚ್ಕೋಬೋದು ಇದನ್ನು. ಎಸ್, ಎಲ್ಲ ಈಗಲೇ ನೋಡ್ತಾ ಇದ್ದೆ, ಬಟ್ ಇದೊಂದು ಡ್ರೆಸ್ ನನಗೆ ಇಷ್ಟ ಆಗಿತ್ತು. ಮಿಕ್ಕಿದ್ದೆಲ್ಲ ನಾನು ಓಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇಷ್ಟು ಪರ್ಚೇಸ್ ಮಾಡಿದೆ. ಸೊ ಇಷ್ಟೇ.
ನೋಡೋಣ, ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಮೇಲೆ ನಾನು ಯಾವ ಶಾಪ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ತೀನಿ. ಬಟ್ ಮಗನಿಗೆ ನಾನು ಬೇರೆ ಕಡೆಯಿಂದನೇ ತೊಗೊಳೋದು, ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಇಲ್ಲಿಂದ ಬೇಡ ಅಂತ. ಮತ್ತು ಅವನಿಗೆ ಇಷ್ಟು ಚಿಕ್ಕ ಡ್ರೆಸ್ ಅಲ್ಲಿ ಇರಲಿಲ್ಲ, ಇಷ್ಟು ಸಣ್ಣ ಡ್ರೆಸ್ ಅಲ್ಲಿ ನನಗೆ ಅವೈಲೇಬಲ್ ಇರಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡ್ಬಿಟ್ವಿ. ಸೊ ನಮಗೆ ತೊಗೊಂಡಿದ್ದು ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಲ್ಲರೂ ಚೆನ್ನಾಗಿದೆ ಅಂತ ಅಂತಾರೆ ಅಂತ ಅನ್ಸುತ್ತೆ. ನೋಡೋಣ ಅಂತ ಹೋದ್ವಿ. ಬಟ್ ಓಕೆ ಹಾಗಿದ್ರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೊಂದು ವಿಡಿಯೋ ಪೆಂಡಿಂಗ್ ಇತ್ತು. ಇದೊಂದು ಸ್ಕಿನ್ ಕೇರ್ ತೋರಿಸಿದ್ದೀನಿ, ಚಂದನ ಲೇಪನ, ರಕ್ತ ಚಂದನ ಲೇಪನ ಮಾಡಿದರೆ ಏನು ಅಂತೆಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನಿಮಗೆ ವಿಡಿಯೋ ಏನು ರಿಕ್ವೈರ್ಮೆಂಟ್ ಇದೆ ಆ ಥರ ವೀಡಿಯೋ ಮಾಡ್ಕೊಳ್ಬೋದು. ಸೊ ಹಾಗಿದ್ರೆ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್, ಸ್ಟೇ ಟ್ಯೂನ್ಡ್. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಒಂದು ವೀಕೆಂಡ್ ಆಗಿದ್ದು. ನೆಕ್ಸ್ಟ್ ವೀಕೆಂಡ್ ಇದು ನನಗೆ ಆಫೀಸ್ಗೆ ಹೋಗೋದಿತ್ತು. ಒಂದು 8 ಗಂಟೆಗೆ ಹೊರಡಬೇಕಾಗಿತ್ತು. ಹಾಗಾಗಿ ನಾನೇನಂದರೆ ಬೆಳಗ್ಗೆ ಬೇಗ ಇದ್ದು, ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಬಟ್ ಏನಾಯಿತು ಅಂದರೆ ಆ ದಿನ ಮಗ ಬೇಗ ಎದ್ದು ಕೂತಿದ್ದ. ಸೊ ನನಗೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿಟ್ಟೆ ಹೋಗೋಣ ಅಂತ. ಮತ್ತು ಉಳ್ದಿದ್ದ ಕೆಲಸ ಎಲ್ಲ ಹಸ್ಬೆಂಡ್ ಮತ್ತೆ ಮುಗಿಸ್ಕೊಂಡ್ರು, ಮಗನ ನೋಡಿಕೊಂಡು. ನನಗೆ ಅಂದರೆ ಮಗನ ಅಂದರೆ ಹೊರಗಡೆ ಈಗ ಡೇ ಕೇರ್ ಆ ಥರ ಬಿಡೋಕ್ಕೆ ಇಷ್ಟ ಇಲ್ಲ. ಇತ್ತೀಚೆಗಷ್ಟೇ ನಾವು ನೋಡಿದ್ದೀವಿ ಕೆಲವೊಂದು. ಸೊ ನಾವೇ ಮನೇಲಿ ಕೇರ್ ಮಾಡಿದರೆ ಒಳ್ಳೇದಲ್ವ. ಹಾಗಾಗಿ ನಾವೇ ನೋಡ್ಕೋತೀವಿ ಇದರ ಅವರು ಅಥವಾ ಇಲ್ಲ ನಾನು ಹಾಗೆ ಇದ್ಕೊಂಡು. ನನಗೊಂದು ಸ್ವಲ್ಪ ಹೊತ್ತಿನ ಕೆಲಸ ಇದ್ದಿದ್ದು. ಮಧ್ಯಾಹ್ನ ಅಂದರೆ ಸಂಜೆ ಆಗಿತ್ತು ಬರುವಾಗ ಅದೇ ದಿನ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಅನ್ನಕ್ಕೆ ಇಡೋದು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಸೊ ಇಷ್ಟು ನನ್ನ ಇನ್ನು ಆ ವೀಕೆಂಡ್ ನಾನು ಸ್ಯಾಟರ್ಡೆ ಆಫೀಸ್ಗೆ ಹೋಗಿದ್ದರಿಂದ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ಏನಾಯಿತು ಅಂತ ಹೇಳಿದರೆ ತುಂಬ ಕೆಲಸ ಆಯಿತು, ಆಮೇಲೆ ಬ್ಯುಸಿ ಆಯಿತು. ಕೆಲವೊಂದು ಸತಿ ಏನಾದರೂ ಶೂಟಿಂಗ್ಸ್ ಇರುತ್ತೆ, ಅಂದರೆ ಆ್ಯಡ್ ಶೂಟ್ ಇರುತ್ತೆ, ಅಥವಾ ಏನೋ ಒಂದು ಯಾವುದಾದ್ರೂ ಒಂದು ಚಾನಲ್ಗೆ ಕುಕ್ಕಿಂಗ್ ಶೋಗೆ ಹೋಗ್ತೀವಿ, ಅದು ಇದು ಅಂತ ಹೋಗ್ತಾ ಇರ್ತೀವಲ್ಲ. ಸೊ ವೀಕೆಂಡ್ ಬಂದರೆ ಹಾಗೆ ವೀಕ್ ಡೇ ಕೂಡ ಇರುತ್ತೆ. ಕೆಲವೊಂದು ಸತಿ ಬೆಳಗ್ಗೆ ಶೂಟಿಂಗ್ ಇದ್ದರೆ ಮಧ್ಯಾಹ್ನ ಮೇಲೆ ಆಫೀಸ್ ವರ್ಕು, ಈ ಥರ ಎಲ್ಲ ಮಿಕ್ಸ್ ಆಗುತ್ತೆ. ಸೊ ನಾನು ಹಾಗೆ ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ತಲೆಯಲ್ಲಿ ಬೇರೆ ಬೇರೆ ಯೋಚನೆಗಳು ಬರೋದು, ನೆಗೆಟಿವ್ ಯೋಚನೆಗಳು ಬರೋದೆಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ನನ್ನ ಸಜೆಷನ್. ಅಂದರೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋ ಬದಲು ಏನೋ ಮಾಡ್ಕೊಳ್ಳೋ ಬದಲು ಬ್ಯುಸಿಯಾಗಿದ್ದರೆ ನಮಗೆ ನಮ್ಮ ಕೆಲಸನೂ ಆಗುತ್ತೆ, ಜೊತೆಗೆ ಕೆಲವೊಂದು ಆಪರ್ಚುನಿಟಿಗಳಂದರೆ ಅವಕಾಶಗಳು ಸಿಗುತ್ತೆ. ಹಾಗೆ ನಾವು ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಮಾಡ್ಕೋಬೋದು. ಸುಮ್ಮನೆ ಬೇಡದೇ ಇರೋದನ್ನು ಯೋಚನೆ ಮಾಡೋದಕ್ಕಿಂತ ಬ್ಯುಸಿಯಾಗಿರ್ಬೋದು. ಹಾಗೆ ನಾವು 4 ಒಲೆದು ಬಟರ್ಫ್ಲೈ ಅವ್ರದ್ದು ಇದು ತೊಗೊಂಡಿದ್ವಿ ಒಲೆ. ಸೊ ಇದು 4 ಒಲೆ, 4 ಬೇಕಾಗುತ್ತೆ. ಯಾಕಂದರೆ ನನಗೆ ಒಂದು ಸತಿ ಮಗನ ಫಸ್ಟ್ ಬರ್ತ್ಡೇ ಟೈಮಲ್ಲಿ ಮನೇಲಿ ತುಂಬ ಜನ ಇದ್ದರು. ಬರ್ತ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಮನೇಲೆ. ಬಟ್ ಆವಾಗ ಹೆಂಗೆ ಅಂದರೆ ಜನ ಇದ್ದರು. ಆವಾಗ ನನಗೆ 2 ಒಲೆದು ಕಷ್ಟ ಆಯಿತು ಮೇಂಟೈನ್ ಮಾಡೋಕ್ಕೆ. ಅಂದರೆ ಎಲ್ಲರಿಗೂ ಒಬ್ರಿಗೆ ಕಾಫಿ, ಒಬ್ರಿಗೆ ಟೀ, ಮತ್ತು ಇನ್ನೊಂದು ಒಲೆಯಲ್ಲಿ ಇನ್ನೇನೋ ಇಡ್ತೀವಿ, ಅನ್ನ ಅದು ಇದೆಲ್ಲ. ಸೊ ಆವಾಗ ಕಷ್ಟ ಆಗುತ್ತೆ ಅಂತ 4 ಒಲೆದು ತೊಗೊಂಡಿದ್ದು. ಇದು ನೀಮ್ ಜೆಲ್, ಇದು ಅಲೋವೆರಾ ಜೆಲ್ ಇದ್ದಂಗೆ ಇದು ನೀಮ್ ಜೆಲ್. ಇದು ನಾನು ಬೆಳಗ್ಗೆ ಹೊರಡೋ ಮುಂಚೆ ಮುಖಕ್ಕೆ ಹಚ್ಕೊಂಡಿದ್ದು. ಇಡೀ ದಿನ ಹಚ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಸ್ಕಿನ್ನನ್ನು ಮಾಯಿಶ್ಚರ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಹಾಗಾಗಿ ನೀಮ್ ಜೆಲ್ಲನ್ನು ನಾನು ಹಚ್ಕೊತೀನಿ, ಡೈಲಿ ಹಚ್ಕೊತೀನಿ. ಸ್ನಾನ ಆದಮೇಲೆ ಹಚ್ಕೊತೀನಿ, ಮುಖ ತೊಳೆದ ಮೇಲೆ. ಸೊ ಇದು ನನಗೆ ಒಂದು ಒಳ್ಳೆ ಇದು ಕೊಡುತ್ತೆ, ಹಾಗಾಗಿ ಹಚ್ಕೊತೀನಿ. ಸೊ ಇದರಲ್ಲಿ ನಿಮಗೇನಿಲ್ಲ, ಇದು ತೋರಿಸುವಂಥದ್ದು. ಸೊ ಏನು ಅಂತ ಹೇಳಿದರೆ ಬೆಳಗ್ಗೆ ಹೋಗೋ ಮುಂಚೆ ಇದೆಲ್ಲ ಹೊರಗಡೆ ನೀರು ಹಾಕಿ, ಮನೆ ಮುಂದೆ ನೀರು ಹಾಕೋದು ನಮಗೊಂದು ಶಿಸ್ತು, ಸಂಸ್ಕಾರ ಅಲ್ವಾ. ಬೆಳಗ್ಗೆ ಡೈಲಿ ನೀರು ಹಾಕೋದು ಮನೆ ಮುಂದೆ ಎಲ್ಲ. ಸೊ ಅದನ್ನು ನಾನು ಡೈಲಿ ಹಾಕ್ತೀನಿ. ಸ್ವಲ್ಪ ಗಿಡಗಳು ಇರೋದ್ರಿಂದ, ಹೊರಗಡೆ ಗಿಡಗಳಿದೆ, ಸ್ವಲ್ಪ ಮೇಲ್ಗಡೆ ನನ್ನ ಟೆರೇಸಲ್ಲಿದೆ, ಹಾಗಾಗಿ. ಸೊ ಹಾಗೆ ಆಫೀಸ್ಗೆ ಹೋಗ್ತಾಯಿದ್ದೆ, ಕ್ಯಾಬಲ್ಲಿ ಹೋಗ್ತಾಯಿದ್ದೆ. ಸೊ ಆಫೀಸಿಂದ ಕ್ಯಾಬ್ ಪ್ರೊವೈಡ್ ಮಾಡ್ತಾರೆ, ಬೆಳಗ್ಗೆ ಹೋಗೋದಕ್ಕೂ ಸಂಜೆ ಬರೋದಕ್ಕೂ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೆ. ಸೊ ಫುಲ್ ಟಯರ್ಡಾಗಿತ್ತು. ಸಂಜೆ ಬರುವಾಗ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ. ಟ್ರಾಫಿಕ್ ಕೂಡ ಇತ್ತು. ಆ ದಿನ ಲಾಸ್ಟ್ ವೀಕ್ ಮಳೆ ಇತ್ತು, ಸಂಜೆ ಹೊತ್ತಿಗೆ ಸ್ಯಾಟರ್ಡೆ ಒಂದು ಸ್ವಲ್ಪ ಮಳೆ ಇತ್ತು. ಸೊ ನಾನು ಹೋಗಿ ಬರುವಷ್ಟರಲ್ಲಿ ಸುಸ್ತಾಗಿ ಹೋಗಿದ್ದೆ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.